ಸಾಹಿತ್ಯ ಕೃತಿಗಳ ಮೂಲ ಎಲ್ಲಿದೆ ಅದು? ಅದು ಹುಟ್ಟೋದು ಲೇಖಕನ ಪ್ರಜ್ಞೆಯಲ್ಲಿ. ಅವು ಒಂದು ರೀತಿ ಆ ಪ್ರಜ್ಞೆಯಲ್ಲಿ ಹೇಗಿರುತ್ತೆ ಅಂತಂದರೆ, ಅದಕ್ಕೆ ಯಾವ ಆಕಾರನೂ ಇರೋಲ್ಲ ಅಂತ. ದೆವ್ವಗಳಿಗೆ ಯಾವ ಆಕಾರನೂ ಇಲ್ವಂತೆ ಅಲ್ವಾ? ಅದೇ ರೀತಿ ಆಕಾರವಿಲ್ಲದ ಒಂದು ಭೂತಗಳಂತೆ ಅವು ಅವನ ಪ್ರಜ್ಞೆಯಲ್ಲಿ ಇರುತ್ತೆ ಅಂತ. ಅವುಗಳಲ್ಲಿ ಸುಪ್ತ ಪ್ರಜ್ಞೆ ಅಂತ ಒಂದಿದೆ. ಒಬ್ಬ ಲೇಖಕನ ಜೀವನದಲ್ಲಿ ಏನೇನಾಯಿತೋ, ಮಹತ್ವದ್ದು ಏನೇನಾಯಿತೋ, ಅವನ ಒಂದು ಸುಪ್ತ ಪ್ರಜ್ಞೆಯಲ್ಲಿ ಅದರ ವಿವರಗಳೆಲ್ಲ ದಾಖಲಾಗಿರುತ್ತೆ. ಅದರ ಜೊತೆಗೆ ಆ ಲೇಖಕನು ಪ್ರತಿನಿತ್ಯವೂ ಕೂಡ ಜಗತ್ತನ್ನು ನೋಡ್ತಾ ಇರುವ, ಪರಿಭಾವಿಸುವ ಕ್ರಮದಲ್ಲೇ ಅವನಲ್ಲಿ ಅನೇಕ ಬಗೆಯ ಭಾವನೆಗಳು ಹುಟ್ಟುತ್ತಾ ಇರುತ್ತೆ. ಸುಪ್ತ ಪ್ರಜ್ಞೆಯ ವಿವರಗಳು ಮತ್ತು ದಿನನಿತ್ಯದ ಅನುಭವದ ಭಾವನೆಗಳು, ಇವೆರಡೂ ಅವನಲ್ಲಿ ಒಟ್ಟೊಟ್ಟಿಗೆ ಸೇರ್ತಾ ಇರುತ್ತೆ. ಹಾಗಾಗಿ ಅವೆರಡೂ ಸೇರಿ ಲೇಖಕನ ಒಂದು ಸಂವೇದನೆ ಹುಟ್ಟುಕೊಳ್ಳುತ್ತದೆ. ಆ ಲೇಖಕನ ಸಂವೇದನೆ ಹೇಗಿರುತ್ತೆ ಅಂತಂತಂದರೆ, ಅದರಲ್ಲಿ ಅವನ ಭಾವನೆಗಳು ಇರುತ್ತೆ, ಅವನ ಸುಪ್ತ ಪ್ರಜ್ಞೆಯ ವಿವರಗಳು ಇರುತ್ತೆ ಅಂತ. ಶಬ್ದಗಳ ಜೊತೆ ಕವಿ ಹೆಣಗಾಡ್ತಾ ಇರ್ತಾನೆ. ಲೇಖಕ ಕೂಡ, ಕಥೆಗಾರನು ಕೂಡ. ಅವನಿಗೆ ಆ ಶಬ್ದಗಳಿಂದಲೇ ಕೂಡ ಅವನು ಒಂದು ಶರೀರ ಅಥವಾ ಆಕಾರನ ಕೊಡಬೇಕು ಅಂತ. ನಾನು ಹೇಳಿದಾಗೆ ಲೇಖಕನಿಗೆ ಅವನಲ್ಲಿ ಸುಪ್ತ ಪ್ರಜ್ಞೆ ಇದೆ, ವಿವರಗಳಿದೆ, ಅದರ ಜೊತೆಗೆ ಅವನಲ್ಲಿ ಭಾವನೆಗಳು ಇದೆ. ಈ ಭಾವನೆಗಳು ಮತ್ತು ಸುಪ್ತ ವಿವರಗಳು ಇಟ್ಟುಕೊಂಡು ಅವನೊಂದು ಕಥೆನೋ ಕವನೋ ಬರೀಬೇಕಾದ್ರೆ ಅವನು ಶಬ್ದಗಳನ್ನು ಉಪಯೋಗಿಸುವ ಮೂಲಕ ಅದಕ್ಕೊಂದು ಆಕಾರವನ್ನು ಕೊಡಬೇಕಾಗತ್ತೆ. ಆಕಾರ ಯಾವುದು ಇರಲ್ವೋ ಅದು ಯಾವ ಓದುಗನಿಗೂ ತಟ್ಟೋದಿಲ್ಲ. ಯಾವ ಆಕಾರ ಸರಿಯಾಗಿಲ್ಲದೆ ಇದ್ದರೆ ಒಂದು ಶಿಲ್ಪವನ್ನು ಕೂಡ ನೀವು ನೋಡೋದಿಲ್ಲ, ಒಂದು ಚಿತ್ರವನ್ನು ಕೂಡ ನೋಡೋದಿಲ್ಲ. ಆಕಾರ ಭಾಳ ಮುಖ್ಯ. ಅದನ್ನು ನಾವು ಬಂದು ಅಂತ ಹೇಳ್ತೀವಿ, ಒಂದು ಫಾರಮ್ ಅಂತ ಹೇಳ್ತೀವಿ. ಆ ಫಾರಮ್ ಒಂದಿರುತ್ತೆ, ಅದಕ್ಕೆ ಮುಖ್ಯವಾದ ಒಂದು ಕಾಂಟೆಂಟ್ ಒಂದಿರುತ್ತೆ. ಕಾಂಟೆಂಟು ಲೇಖಕನಿಗೆ ಜೀವನದಿಂದಲೇ ಬರುತ್ತೆ, ಆದರೆ ಜೀವನದಲ್ಲಿ ಇಲ್ಲದಂಥ ಒಂದು ಫಾರಮನ್ನು ಲೇಖಕ ಹುಡುಕೊಳ್ತಾನೆ. ಅದನ್ನು ನಾವು ಸದ್ಯಕ್ಕೆ ಆಕಾರ ಅಂತ ಕರೆಯೋಣ ಅಂತ. ಆ ಆಕಾರ ಏನು ಮಾಡುತ್ತೆ, ಅದ್ರ ಜೊತೆಗೆ ಕವಿತೆ ಆದರೆ ಒಂದು ಚಲನೆ, ಒಂದು ಮೂಮೆಂಟ್ ಇರುತ್ತೆ, ಒಂದು ಲಯ ಇರುತ್ತೆ, ಒಂದು ಸಾಮರಸ್ಯ ಇರುತ್ತೆ. ಇವೆಲ್ಲ ಇರೋದರಿಂದ ಒಂದು ಕವಿತೆ ಸಜೀವವಾಗುತ್ತೆ, ಜೀವನ ಆಗುತ್ತೆ. ಕಥೆಗೂ ಕೂಡ ಈ ಮಾತು ಅನ್ವಯಿಸುತ್ತೆ ಅಂತ. ಆದ್ದರಿಂದ ಹಾಗೆ ರೂಪುಗೊಂಡಂಥ ಒಂದು ಸಾಹಿತ್ಯ ಕೃತಿ ಇದೆಯಲ್ಲ, ಅದು ಎ ಲೈಫ್ ಇಮ್ಯಾಜಿನ್ಡ್ ಆರ್ ಎ ಲೈಫ್ ಮೇಡ್ ಆಫ್ ಲ್ಯಾಂಗ್ವೇಜ್. ಭಾಷೆಯಿಂದಾದ ಒಂದು ಜೀವನ ಅದನ್ನು ಸೃಷ್ಟಿಸಿದವನು ಲೇಖಕನೇ, ಇನ್ಯಾರೂ ಅಲ್ಲ. ನಾನು ಮೊದಲೇ ಹೇಳಿದಾಗೆ ಇದು ತೀರಾ ಕೃತಕವಾದ್ದು, ಪ್ರಕೃತಿ ದತ್ತವಾದ್ದಲ್ಲ. ಒಬ್ಬ ಸೂಕ್ಷ್ಮವಾದ ಓದಗ ಈ ಕೃತವಾದ್ದನ್ನೇ ಆಗಾಗ ಹುಡುಕೊಂಡು ಹೋಗ್ತಾ ಇರ್ತಾನೆ. ಅವನ ಸಾಹಿತ್ಯದಲ್ಲಿ ಅವನಿಗೆ ವಿಶೇಷವಾದ ಅಭಿರುಚಿ ಇದ್ದರೆ ಈ ಕೃತವಾದ್ದನ್ನು ಆಗಾಗ ಹುಡುಕೊಂಡು ಹೋಗ್ತಾ ಅವನ್ನೇ ಹೋಗ್ತಾ ಇರುವ ಮೂಲಕ ಅವನು ತನ್ನ ಜೀವನದಲ್ಲಿ ಗಳಿಸದೇ ಇದ್ದಂಥದ್ದು ಯಾವುದನ್ನು ಅವನು ಗಳಿಸ್ತಾನೆ. ಯಾಕೆಂದರೆ ನಿಜ ಜೀವನ ನಮಗೆ ಬೇಕಾದುದನ್ನು ಕರುಣಿಸೋದಿಲ್ಲ ಅಂತ. ಕಥೆ ಕಾದಂಬರಿಗಳು ಒಂದು ರೀತಿಯಲ್ಲಿ ಛದ್ಮವೇಷ ಇದ್ದಂತೆ. ಕಥೆ ಕಾದಂಬರಿಗಳು ಕೂಡ ಅವುಗಳಲ್ಲಿ ಜೀವನದ ಅವ್ಯವಸ್ಥೆ ಸುವ್ಯವಸ್ಥೆ ಆಗುತ್ತದೆ. ಜೀವನದಲ್ಲಿ ಒಂದು ವ್ಯವಸ್ಥೆ ಅಂತಿದೆಯಾ ನಮಗೆ ಗೊತ್ತಿಲ್ಲ. ಈಗ ನೀವು ನಿಮ್ಮ ಮನೆಯಿಂದ ಇಲ್ಲಿಗೆ ನಮ್ಮ ಮನೆಗೆ ಬಂದ್ರಿ, ದಾರಿನಲ್ಲಿ ತುಂಬ ಟ್ರಾಫಿಕ್ ಇತ್ತು, ನೀವು ನಮ್ಮ ಮನೆಗೆ 5 ಗಂಟೆಗೆ ಬರಬೇಕು ಅಂತ ಇದ್ರಿ. ನೀವು ಪ್ಲ್ಯಾನ್ ಎಲ್ಲ ಸರಿ ಮಾಡಿದ್ರಿ. ಆ ಟ್ರಾಫಿಕ್ ಇದ್ದಕ್ಕಿಂತ ಹೆಚ್ಚಾಗಿ 5 ಗಂಟೆ ಇಲ್ಲ 5:15 ಆಗ್ಬೋದು, 6 ಗಂಟೆ ಆಗ್ಬೋದು. ಜೀವನದ ಯಾವುದೇ ಘಟನೆಯನ್ನು ತಗೊಳ್ಳಿ, ಅಲ್ಲಿ ವ್ಯವಸ್ಥೆ ಅಂತ ಒಂದಿಲ್ಲ. ಏನು ವ್ಯವಸ್ಥೆ ನಮ್ಮಲ್ಲಿ ಜೀವನ ಇದೆ ಅಂತಂದರೆ, ಬೆಳಗ್ಗೆ 5 ಗಂಟೆಗೆ ಹೇಳಬೇಕು ಅಂತಂದರೆ ಎಚ್ಚರ ಆದರೆ 5 ಗಂಟೆಗೆ ಕರೆಕ್ಟಾಗಿ ಹೇಳೋದಿಲ್ಲ, 5:02 ಹೇಳ್ಬೋದು ಅಥವಾ 4:50 ಹೇಳ್ಬೋದು ಅಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಊಟ ಮಾಡೋದು ಕರೆಕ್ಟ್ 8:30 ಊಟ ಮಾಡ್ಬೋದು. ನಿಮ್ಮ ಗಡಿಯಾರನೇ ತಪ್ಪು ತೋರಿಸಿದ್ರೆ ಅವಾಗ ಅಂದರೆ ಜೀವನದಲ್ಲಿ ವ್ಯವಸ್ಥೆ ಏನೂ ಇಲ್ಲ. ಆದರೆ ಅವ್ಯವಸ್ಥೆ ಅಂತ ನಾವು ಏನು ಕರಿತೀವಿ ಅದು ಸಾಹಿತ್ಯದಲ್ಲಿ ಸುವ್ಯವಸ್ಥೆ ಆಗುತ್ತೆ. ಸುವ್ಯವಸ್ಥೆ ಆಗಿರೋದ್ರಿಂದಲೇ ನಮಗೆ ಅದು ಆಕರ್ಷಕವಾಗಿರುತ್ತೆ. ನೀನು ಮೊದಲೇ ಹೇಳಿದಾಗೆ ಒಂದು ಚಿತ್ರದಲ್ಲಿ ಎಲ್ಲವೂ ಸರಿಯಾಗಿದ್ದರೆ, ಕೈ ಕಾಲು ಸರಿಯಾಗಿರೋ ಒಂದು ಶಿಲ್ಪ ನಮಗೆ ಆಕರ್ಷಕವಾಗಿ ಕಾಣುತ್ತೆ. ಒಂದು ಸಾಹಿತ್ಯ ಕೃತಿನೂ ಹಾಗೆ, ಅದು ಪರ್ಫೆಕ್ಷನ್ ಇರಬೇಕಾಗತ್ತೆ. ಆ ಪರ್ಫೆಕ್ಷನ್ ಇದ್ದಾಗಲೇ ಅದು ಜೀವನದ ಅವ್ಯವಸ್ಥೆಗೆ
ಒಂದು ಸುವ್ಯವಸ್ಥೆಯನ್ನು ತೋರಿಸೋದಕ್ಕೆ ಕೊಂಡು ಬರುತ್ತೆ. ನಮ್ಮ ಜೀವನದಲ್ಲಿ ನೋಡಿ, ಕಾರಣ, ಪರಿಣಾಮ, ಆದಿ, ಅಂತ್ಯ ಎಲ್ಲನೂ ಇದೆ ಜೀವನದಲ್ಲಿ ಅಲ್ವಾ. ನಾವು ಹುಟ್ಟೋದೊಂದಿದೆ, ಎಲ್ಲ ಇದೆ. ಒಂದು ಒಂದು ಕಾದಂಬರಿಯಲ್ಲಿ ಅದರ ಸಾರ್ವಭೌಮತ್ವ ಕಾದಂಬರಿನಲ್ಲಿ ಇರೋದು ಅದರ ಭಾಷೆಯಷ್ಟೇ ಅಲ್ಲ, ಅದರಲ್ಲಿ ಕಾಲ ವ್ಯವಸ್ಥೆಗೊಂಡ ರೀತಿ ಕೂಡ. ಒಂದು ಕಾದಂಬರಿ ತಗೊಳ್ಳಿ ನೀವು, ಅದರಲ್ಲಿ ಬಿಗಿನಿಂಗು, ಮಿಡ್ಲ್ ಅಂತ ಎಂಡ್ ಅಂತಿರುತ್ತೆ. ಮತ್ತು ಜೀವನದಲ್ಲಿರುವಂಥ ಒಂದು 30 ವರ್ಷಗಳ ಅನುಭವವನ್ನು ಕಾದಂಬರಿಯಲ್ಲಿ ಆ ಕಾಲ ವ್ಯವಸ್ಥೆ 30 ವರ್ಷಗಳ ಕಾಲವನ್ನು ಹೇಗೆ ಸುವ್ಯವಸ್ಥೆಗೊಳಿಸ್ತಾನೆ ಒಬ್ಬ ಲೇಖಕ ಅಂತಂತಂದರೆ ಅದು ಕೇವಲ 2 ಪುಟದಲ್ಲೇ ಮುಗಿಸ್ಬಿಡ್ಬೋದು ಅವನು. ಅಥವಾ ಕುವೆಂಪು ಅಂತ ಒಬ್ಬ ಲೇಖಕರಾದರೆ ಸುಮಾರು 20 ಪುಟಗಳಲ್ಲಿ ಬರೆಯಬಹುದು ವಾಸ್ತವವಾದಿ ಲೇಖಕರು. ಹಾಗಾಗಿ ಅಂದರೆ ಅವನ ಅಗತ್ಯಕ್ಕೆ ತಕ್ಕಂತೆ ಹೊರ ಜಗತ್ತಿನ ಕಾಲವನ್ನು ತನಗೇ ಆದ ರೀತಿಯಲ್ಲಿ, ಹೊಸ ರೀತಿಯಲ್ಲಿ ವ್ಯವಸ್ಥೆಗೊಳಿಸ್ತಾನೆ. ತನ್ನ ಕಲಾಕೃತಿ ಅಥವಾ ಸಾಹಿತ್ಯ ಕೃತಿಯ ಒಳಗಡೆನೆ ಇರುತ್ತೆ. ಆದ್ದರಿಂದ ಹೊರಗಡೆ ಇರೋ ಕಾಲ ಬೇರೆ, ಸಾಹಿತ್ಯ ಕೃತಿಯಲ್ಲಿ ಬರುವಂಥ ಕಾಲ ಬೇರೆ. ಈ ಕಾಲಕ್ಕೆ ಬಾಧ್ಯಸ್ಥನಾದವನು ಲೇಖಕನೇ. ಹೊರ ಕಾಲಕ್ಕೂ ಅವನಿಗೂ ಏನು ಸಂಬಂಧ ಇಲ್ಲ ಅಂತ. ಅಸ್ತಿತ್ವ ಅಂದರೆ ಏನು ಅಂತ, ಅದನ್ನು ಕಾದಂಬರಿಯಲ್ಲಿ ಹೇಗೆ ಹುಟ್ಟುತ್ತೆ ಒಂದು ಅಸ್ತಿತ್ವ. ಮನುಷ್ಯ ಅಸ್ತಿತ್ವ ಇದೆ, ಅದು ಕಾದಂಬರಿನಲ್ಲಿ ಹೇಗೆ ಹೊರೆಯಿಸುತ್ತೆ, ಯಾವಾಗ ನಿಲ್ಲುತ್ತೆ, ಯಾವಾಗ ವೇಗ ಪಡ್ಕೊಳ್ಳುತ್ತೆ, ಯಾವ ನಿಲುವಿನಿಂದ ಲೇಖಕ ಕಾಲವನ್ನು ನಿರ್ವಹಿಸುತ್ತಾನೆ, ಇದೆಲ್ಲ ಕೂಡ ಒಬ್ಬ ಲೇಖಕನದನಿಗೆ ಮುಖ್ಯವಾಗಿರುತ್ತೆ. ಶಬ್ದಗಳ ಮತ್ತು ಕೃತ್ಯಗಳ ನಡುವೆ ಅಂತರವಿರುವುದಾದರೆ ನಿಜವಾದ ಕಾಲಕ್ಕೂ ಕಾದಂಬರಿಯ ಕಾಲಕ್ಕೂ ವ್ಯತ್ಯಾಸವಿದ್ದೇ ಇರುತ್ತದೆ. ಹೇಗೆಂದರೆ ಕಾದಂಬರಿಯಲ್ಲಿ ವರ್ತಮಾನದ ನಂತರ ಭೂತಕಾಲ ಬರಬಹುದು, ಅಥವಾ ಇವೆರಡಕ್ಕೂ ಮುಂಚೆ ಭವಿಷ್ಯನೂ ಕೂಡ ಬಂದ್ಬಿಡ್ಬೋದು. ಅಂದರೆ ಕಾಲ ಇದನ್ನು ಯಾವ ರೀತಿ ಸುವ್ಯವಸ್ಥೆಗೂ ಉಪಯೋಗದಕ್ಕೋಸ್ಕರ ಯಾವ ರೀತಿ ಕಾಲವನ್ನು ಲೇಖಕ ಪಳಗಿಸ್ತಾನೆ ಅನ್ನೋದರ ಮೇಲೆ ಅದು ಅವಲಂಬಿಸಿರುತ್ತೆ. ಈಗ ಅಮೇರಿಕನ್ ಲೇಖಕ ವಿಲಿಯಂ ಫಾಕ್ನರ್ ಅವನ ಕೃತಿಗಳಲ್ಲಿ ನೀವು ನೋಡಿದರೆ ಅದರಲ್ಲಿ ಒಂದೇ ವಾಕ್ಯದಲ್ಲಿ ಭೂತಕಾಲ, ವರ್ತಮಾನ ಕಾಲ, ಸಾಧ್ಯವಾದರೆ ಭವಿಷ್ಯತ್ ಕಾಲ ಕೂಡ ಒಟ್ಟಿಗೆ ಬರ್ತಾ ಇರುತ್ತೆ ಒಂದೇ ವಾಕ್ಯದಲ್ಲಿ. ಒಂದು ಇನ್ನೊಂದನ್ನು ಅಲಗಳಿತಾನೂ ಇರುತ್ತೆ. ಹಾಗಾಗಿ ಅದು ಆಯಾ ಲೇಖಕನ ವೈಶಿಷ್ಟ್ಯ, ಅವನ ಯಶಸ್ಸು ಅದನ್ನು ಅವಲಂಬಿಸಿರೋದು ಅಂತ. ಸಾಹಿತ್ಯದ ಓದಿನಿಂದ ಮಾತ್ರ ಮನುಷ್ಯರು ತಮ್ಮನ್ನು ತಾವು ಗುರುತಿಸ್ಕೊಳ್ಬೋದು. ಅವರ ವೃತ್ತಿಗಳು, ಅವರ ಜೀವನದ ಯೋಜನೆಗಳು, ಅವರ ಭೌಗೋಳಿಕ ಸಾಂಸ್ಕೃತಿಕ ಕ್ಷೇತ್ರಗಳು, ಅವರ ವೈಯಕ್ತಿಕ ಸಂದರ್ಭಗಳು ಎಷ್ಟೇ ಭಿನ್ನವಾಗಿದ್ದರೂ ಕೂಡ ಸಾಹಿತ್ಯದ ಓದಿನಿಂದ ಅವರು ಪರಸ್ಪರ ಒಂದಾಗ್ತಾರೆ ಅಂತ. ಒಂದು ಸಾಹಿತ್ಯದಲ್ಲಿ ನಾನು ಒಬ್ಬ ಪತ್ರಕರ್ತ ಅಂತ ಇಟ್ಕೊಳ್ಳೋಣ. ನಾನೊಂದು ಕಾದಂಬರಿಯನ್ನು ಓದಿದರೆ, ಚೋಮನ ದುಡಿ ಅಂತ ಒಂದು ಕಾದಂಬರಿಯನ್ನು ನೋಡಿದರೆ, ಆ ಓದುವಾಗ ಚೋಮನ ಜಗತ್ತು ನನ್ನದಾಗತ್ತೆ. ನಾನು ಪತ್ರಕರ್ತ ಇರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು. ಚೋಮನ ದುಡಿಯಲ್ಲಿ ಚೋಮನ ಅಸ್ತಿತ್ವ ನನ್ನ ಅಸ್ತಿತ್ವದೊಂದೇ ಸೇರಿಕೊಳ್ಳುತ್ತೆ. ಒಂದು ಅರ್ಥದಲ್ಲಿ ನಾವು ಹೇಗೆ ಓದ್ತೀವಿ ಅಂತಂತಂದರೆ, ಅಲ್ಲಿನ ಚೋಮ ಇದ್ದಾನಲ್ಲ, ಆ ಓದುವ ಅಷ್ಟು ಹೊತ್ತು ಕೂಡ ಓದುವವನು ನಾನು ಚೋಮ ಆಗಿಬಿಟ್ಟಿರ್ತೀವಿ. ಅಂದರೆ ಸಾಹಿತ್ಯದಿಂದ ಮೂಲಕ ನಾವು ಜಗತ್ತಿನ ಬೇರೆ ಬೇರೆ ಪರಿಸರಗಳನ್ನು, ಬೇರೆ ಬೇರೆ ವ್ಯಕ್ತಿಗಳನ್ನು, ಬೇರೆ ಬೇರೆ ವೃತ್ತಿಗಳನ್ನು, ಬೇರೆ ಬೇರೆ ಅನುಭವಗಳನ್ನು, ಬೇರೆ ಬೇರೆ ಸಂಸ್ಕೃತಿಗಳನ್ನು, ಹೀಗೆ ಏನೇನೋ ಬೇರೆ ಬೇರೆ ಅಂತ ನಾವು ಕರಿತೀವಲ್ಲ, ಅವೆಲ್ಲವನ್ನೂ ಕೂಡ ನಾವೇ ಆಗಿ ಬದುಕಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ. ಅದು ಬಹಳ ಮುಖ್ಯವಾದ ಕೆಲಸ ಸಾಹಿತ್ಯ ನಮಗೆ ಮಾಡೋದು ಅಂತ. ಸಾಹಿತ್ಯ ಒಬ್ಬನೇ ಲೇಖಕನ ಕೃತಿಗಳಲ್ಲಿ ಇರೋದಿಲ್ಲ ಅಂತ. ನಮ್ಮ ಜೀವನದಲ್ಲಿ ಒಬ್ಬ ಓದುಗನಿಗಾದರೆ ಒಬ್ಬೇ ಲೇಖಕ ನಮಗೆ ಸಾಕಾಗೋದಿಲ್ಲ ಅಂತ. ಬಗೆ ಬಗೆಯ ಲೇಖಕರನ್ನು ಓದ್ತೀವಿ. ಹಾಗೆ ಓದುವ ಮೂಲಕ ಸಾಹಿತ್ಯದ ಒಂದು ಜಗತ್ತು ನಮ್ಮ ಜಗತ್ತಾಗತ್ತೆ. ಅಂದರೆ ನಮ್ಮ ಅನುಭವಕ್ಕೆ ಸಾಹಿತ್ಯದ ಮೂಲಕ ಬರುವಂಥ ಒಂದು ಜಗತ್ತು ಇದೆಯಲ್ಲ, ಅದು ಒಬ್ಬ ಲೇಖಕನಿಂದ ಆಗೋದಿಲ್ಲ. ಅನೇಕ ಲೇಖಕರನ್ನು ಓದುವ ಮೂಲಕ ಸಾಹಿತ್ಯದಿಂದ ಹುಟ್ಟಿಕೊಂಡಂಥ ಒಂದು ಜಗತ್ತು
ನಮ್ಮ ಜಗತ್ತಾಗತ್ತೆ, ನಮ್ಮ ಅನುಭವದ ಜಗತ್ತಾಗತ್ತೆ. ಹಾಗಾಗಿ ಒಬ್ಬ ಲೇಖಕನ ಸಾಹಿತ್ಯ ನಮಗೆ ಅಷ್ಟೇ ಮುಖ್ಯವಾಗೋದಿಲ್ಲ, ಅನೇಕ ಲೇಖಕರು ಅಂತ. ಅದನ್ನು ಆ ಲೇಖಕನ ಒಬ್ಬೊಬ್ಬ ಲೇಖಕನ ಓದ್ತಾ 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 ಅವನ್ನು ಪರಸ್ಪರ ಹಂಚ್ಕೊಳ್ತೀವಿ ನಾವು. ಅವನ ಅನುಭವವನ್ನು ನಾನು ಹಂಚಿಕೊಂಡಾಗೆ ಇನ್ನೊಬ್ಬ ಲೇಖಕನವನ್ನು ನನ್ನ ಜೊತೆಗೆ ಹಂಚಿಕೊಂಡು ನನ್ನ ಅನುಭವಗಳ ಜೊತೆಗೆ ಅದನ್ನು ತಾಳೆ ನೋಡಿ, ಅಂದರೆ ಓದುವ ರೀತಿಯಲ್ಲಿ, ಇವೆಲ್ಲದರ ಮೂಲಕ ನಮಗೆ ಬೇರೆ ಬೇರೆ ಜಗತ್ತುಗಳು ನಮ್ಮ ಜಗತ್ತಾಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಸಾಹಿತ್ಯ ಮುಖ್ಯವಾಗಿರೋದು ಭಾಷೆ. ಭಾಷೆ ನೋಡಿ, ನೀವು ಭಾಷೆ ಇಲ್ಲದೆ ಸಾಹಿತ್ಯ ಇಲ್ಲ. ಬೇರೆದಕ್ಕೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಇದೆ. ಒಂದು ಶಿಲ್ಪ ತಗೊಂಡ್ರೆ ಅದೊಂದು ಕಲ್ಲಿದೆ ಅಥವಾ ಒಂದು ಲೋಹ ಇದೆ, ಅದಕ್ಕೊಂದು ಸ್ವತಂತ್ರ ಅಸ್ತಿತ್ವ ಇದೆ. ಅದನ್ನು ನೀವು ಪಳಗಿಸಿ ಒಂದು ಮಣ್ಣಿನ ಬೊಂಬೆ ಕೂಡ ನೀವು ಮಾಡ್ಬೋದು, ಒಂದು ಶಿಲ್ಪ ಕೂಡ ಮಾಡ್ಬೋದು. ಅದನ್ನು ಮಣ್ಣನ್ನು ನೀವು ಪಳಗಿಸುವ ಮೂಲಕ ಮಾಡ್ತೀವಿ. ಇಲ್ಲಿ ಸಾಹಿತ್ಯದಲ್ಲಿರೋದು ಬರೀ ಭಾಷೆ. ಅದು ಕಥೆ ಆಗ್ಬೋದು, ಕಾದಂಬರಿ ಆಗ್ಬೋದು, ಭಾಷೆ ಅಷ್ಟೆ. ಭಾಷೆ ಬಿಟ್ಟು ಇನ್ನೇನೂ ಇಲ್ಲ ಅಲ್ಲಿ. ಆ ಭಾಷೆಯನ್ನು ಉಪಯೋಗಿಸುವಂಥದ್ದು, ಹೇಗೆ ಉಪಯೋಗಿಸ್ತಾನೆ ಲೇಖಕ, ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ ಅನ್ನೋದು ಓದುಗರು ನಿರ್ಧರಿಸ್ತಾರೆ ಅಲ್ವಾ. ಆದ್ದರಿಂದ ಇದು ಬಹಳ ಮುಖ್ಯ ಆಗುತ್ತೆ, ಭಾಷೆ. ಆದರೆ ಈ ಭಾಷೆ ಕೂಡ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದರೆ, ತೀರಾ ಜನಪ್ರಿಯವಾದದ್ದನ್ನೇ ಓದ್ತಾ ಇರುವಂಥ ಓದಿನ ತಗೊಳ್ಳಿ, ಅಥವಾ ಏನೂ ಓದದೇ ಇರುವಂಥ ಮನುಷ್ಯನು ಕೂಡ ನಮ್ಮಲ್ಲಿ ಇರೋಕ್ಕೆ ಸಾಧ್ಯ. ಅಥವಾ ಪತ್ರಿಕೆಗಳನ್ನಷ್ಟೇ ಓದುವಂಥನು, ಟಿ ವಿ ಸೀರಿಯಲ್ ಅಷ್ಟೇ ನೋಡುವಂಥ ಜನಗಳು ಇರ್ತಾರೆ. ಇಂಥವ್ರು ನೋಡಿ, ಅವರು ತುಂಬ ಮಾತಾಡ್ತಾರೆ, ತುಂಬ ಕಡಿಮೆ ಹೇಳ್ತಾರೆ. ನಿಜವಾದ ಸಾಹಿತ್ಯ ಓದೋನು ಹೆಚ್ಚು ಮಾತಾಡಲ್ಲ, ಮಾತಾಡಿದೆಲ್ಲ ಅರ್ಥಪೂರ್ಣವಾಗುತ್ತೆ ಅಂತ ನನಗನ್ಸೋದು. ಒಬ್ಬೊಬ್ಬ ರಾಜಕಾರಣಿ ಕೂಡ ಗಂಟೆಗಟ್ಟಲೆ ಮಾತಾಡ್ತಾನೆ, ಆದರೆ ಅವನು ಹೇಳ್ತಾ ಇರೋದ್ರೆ 5 ನಿಮಿಷಕ್ಕಿಂತ ಹೆಚ್ಚಿರೋದಿಲ್ಲ. ಜನಸಾಮಾನ್ಯರು ಹಾಗೆ ತುಂಬ ಮಾತಾಡ್ತೀವಿ, ಆದರೆ ತುಂಬ ಕಡಿಮೆ ಹೇಳ್ತಾರೆ. ಸಾಹಿತ್ಯ ಓದಿದರೆ ಅದು ಹೆಚ್ಚು ಕಡಿಮೆ ಆಗತ್ತೆ ಅಂತ. ಭಾಷೆ ಇಲ್ಲದೆ ಅಥವಾ ಶಬ್ದಗಳಿಲ್ಲದೆ ವಿಚಾರಗಳಿಗೆ, ನಮ್ಮ ಪರಿಸ್ಥಿತಿಯನ್ನು ನಾವೇ ಗ್ರಹಿಸುವಂತೆ ಮಾಡುವ ಪರಿಕಲ್ಪನೆಗಳಿಗೆ ಅಸ್ತಿತ್ವವೇ ಇಲ್ಲ. ಭಾಷೆ ಬೇಕು, ಶಬ್ದಗಳು ಬೇಕು. ಅದನ್ನು ನಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಈ ಭಾಷೆ, ಶಬ್ದಗಳು, ವಿಚಾರಗಳ ಪರಿಕಲ್ಪನೆಗಳು ಇವೆಲ್ಲ ಬೇಕಾಗತ್ತೆ. ಒಳ್ಳೆಯ ಸಾಹಿತ್ಯದ ಓದಿನಿಂದ ಮಾತ್ರ ಸರಿಯಾಗಿ, ಸೂಕ್ಷ್ಮವಾಗಿ, ಗಾಢವಾಗಿ, ಅರ್ಥಪೂರ್ಣವಾಗಿ ನಾವು ಮಾತಾಡ್ಬೋದು. ಒಳ್ಳೆಯ ಸಾಹಿತ್ಯದ ಅಧ್ಯಯನ ಮಾಡಿದವರು ಮಾತ್ರ. ಸರಿಯಾಗಿ ಮಾತಾಡುವುದೆಂದರೆ, ನಮ್ಮ ಭಾಷೆಯ ಸಮೃದ್ಧಿ ನಮಗೆ ಸೇವೆ ಸಲ್ಲಿಸುವುದೆಂದರೆ, ನಾವು ವ್ಯಕ್ತಪಡಿಸಬಹುದಾದ ಪ್ರತಿಯೊಂದು ಭಾವಕ್ಕೆ, ಪ್ರತಿಯೊಂದು ವಿಚಾರಕ್ಕೆ ಸೂಕ್ತವಾದ ಶಬ್ದ ನಮ್ಗೆ ಸಿಕ್ತು ಅಂತ. ನಾವು ಸರಿಯಾಗಿ ಮಾತಾಡೋದು, ಸರಿಯಾಗಿ ಗ್ರಹಿಸೋದು, ಒಂದು ವಿಚಾರವನ್ನು ಸ್ಪಷ್ಟವಾಗಿ ನಾವು ವ್ಯಕ್ತಪಡಿಸೋದು ಅನ್ನೋದಕ್ಕೆ ನಮಗೆ ಸೂಕ್ತವಾದ ಶಬ್ದಗಳು ಬೇಕು. ಆ ಶಬ್ದಗಳು ನಮಗೆ ಬೇಕಾದರೆ ನಮ್ಮ ಭಾಷೆಯ ಸಂಪತ್ತು ಏನೇನಿದೆ ಅದನ್ನು ನಾವು ಕೈವಶಪಡಿಸ್ಕೋಬೇಕು. ಕೊನೆಗೆ ಓದುಗರಲ್ಲಿದ್ದರೂ ಕೂಡ ಲೇಖಕರು ಆ ಕೆಲಸವನ್ನು ಮಾಡಿರ್ತಾರೆ ಮತ್ತು ಓದುಗರು ಅದನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಅಂತ. ನಾವು ವ್ಯಕ್ತಪಡಿಸಬಹುದಾದ ಪ್ರತಿಯೊಂದು ಭಾವಕ್ಕೆ ಅಥವಾ ವಿಚಾರಕ್ಕೆ ಸೂಕ್ತ ಸಂದಮವನ್ನು ಹುಡುಕಿಕೊಳ್ಳುವುದೆಂದರೆ ಕಲಿಯುವುದು, ಮಾತಾಡುವುದು, ಕನಸು ಕಾಣುವುದು ಅಂತ ಅರ್ಥ. ಶಬ್ದಗಳು ನಮ್ಮೆಲ್ಲ ಕ್ರಿಯೆಗಳಲ್ಲೂ ಅನುರಣಿಸುತ್ತವೆ. ಭಾಷೆ ಪ್ರಬುದ್ಧವಾದರೆ, ನಾವು ಆಡುವ ಮಾತು ತುಂಬ ಪ್ರಸಿದ್ಧವಾದರೆ, ಸಾಹಿತ್ಯದ ಮೂಲಕ ನಮ್ಮಲ್ಲಿ ಸುಸಂಸ್ಕೃತತೆಯೂ ಕೂಡ ಹುಟ್ಟುತ್ತೆ ಅಂತ. ನಾವು ಒಂದು ರೀತಿಯ ಹೆಚ್ಚು ಪಾಲಿಷ್ಡ್ ಆಗ್ತೀವಿ, ಹೆಚ್ಚು ನಾಗರಿಕರಾಗ್ತೀವಿ ಸಾಹಿತ್ಯದ ಅಭ್ಯಾಸದಿಂದ ಅಂತ.